ಎಲ್ಲಿವರೆಗೆ ಹೋರಾಟ? ಇವತ್ತಿನ ಹೋರಾಟದ ನೇತೃತ್ವ ವಹಿಸಿದ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದ ನಮ್ಮ ನಾಯಕರ ಛಲವಾದಿ ನಾರಾಯಣ ಸ್ವಾಮೀಜಿ ಅವರೇ, ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರೇ, ಮಲ್ಕಾಪುರಿಜಿ ಅವರೇ, ಮೊರೇಜಿ ಅವರೇ, ಬಾಬು ಅಲ್ಲಿಜಿ ಅವರೇ ಹಾಗೂ ಎಲ್ಲಾ ಮಂಡಲದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಆಯ್ತು, ಮತ್ತೆ ವಾಲ್ಮೀಕಿ ಹಗರಣ ಆಯ್ತು. ಈಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಹಗರಣ ಶುರು ಆಗಿದೆ. ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಪಂಚಾಯತ್ ಇದು ಎಲ್ಲಾ ಶಾಸಕರಿಗೆ ಒಂದು ಗೋಳಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ಶಾಸಕರು ಹೇಳಂಗಿಲ್ಲ, ನಮ್ಮ ಶಾಸಕರಿಗೆ ಏನೂ ಕೊಡಂಗಿಲ್ಲ. ಅವರು ಕಾಂಗ್ರೆಸ್ನವರು ಯಾವ್ದು ಅನುದಾನ ಕೊಡಲ್ಲ, ಕೊಟ್ಟರು ಅವ್ರಿಗೆ 35 ಕೋಟಿ ಕೊಟ್ರೆ 10 ಕೋಟಿ ಕೊಡ್ತಾರೆ. ಮೊನ್ನೆ ಈಗ ಉದಾಹರಣೆ BR ಪಾಟೀಲ್ ಅವ್ರಿಗೆ, ಕಾಗೇರ್ ಆಗ್ಲಿ, ಬೇಳೂರು ಗೋಪಾಲ್ ಕೃಷ್ಣ ಆಗ್ಲಿ, ಇವ್ರು ಮೂವರು ರಾಜ್ಯ ಸರ್ಕಾರದ ಮಂತ್ರಿಗಳ ಕಾರ್ಯವೈಖರಿ ಮೇಲೆ ಛೀಮಾರಿ ಹಾಕಿದ್ದಾರೆ. ಅದಕ್ಕೆ ಇವತ್ತ ಈ ರಾಜ್ಯದ ಜಮೀರ್ ಅಹಮದ್ ರಿಸೈನ್ ಮಾಡಬೇಕು, ಮುಖ್ಯಮಂತ್ರಿಗಳು ಕೂಡ ರಿಸೈನ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಈಗ ಛಲವಾದಿ ನಾರಾಯಣ ಸ್ವಾಮೀಜಿ ಅವರು ಮಾತಾಡ್ಬೇಕಂತ ವಿನಂತಿ ಮಾಡಿ.